ಆ, ನಾವು ಇವರೆಲ್ಲರೂ ಹೇಳ್ದಂಗೆ ಒಂದು ದೊಡ್ಡ ಫ್ಯಾಮಿಲಿ ಥರ ನಮ್ಮದು. ಸಿನಿಮಾ ತುಂಬ ಬಿಸಿಲು, ತುಂಬಾ ಅವ್ರಿಗೆ ಕೆಲಸ ಕೊಟ್ಟಿದ್ದೀನಿ ಅನಿಸುತ್ತೆ. ಒಂದು ದೊಡ್ಡ ಆ, ದೊಡ್ಡ ಡ್ಯಾಮ್, ಒಂದು 100 ಅಡಿ ಡ್ಯಾಮ್ ಮೇಲ್ಗಡೆ ಕೇಬಲ್ ಹಾಕಿ ಅದರಲ್ಲಿ ಒಂದು ಪುಟ್ಟ ಮಗು ಅಲ್ಲಿ ನೇತರ ಥರ ಆ ಮಗು ಮಾಡ್ಬೇಕ ಇನ್ಸ್ಟೆಂಟ್ ತೆಗಿಬೇಕಾದ್ರೆ ನನಗೆ ತುಂಬಾ ರಾತ್ರಿ ನಿದ್ದೆನೇ ಬಂದಿರಲಿಲ್ಲ ನನಗೆ. ಯಾಕಂದರೆ ಮಗು ಒರಿಜಿನಲ್ ಆಗಿರಲಿರಬೇಕು, ಇವರು ಹತ್ತಬೇಕು. ಆ ಮಗುಗೆ ಏನಾದರೂ ಸಣ್ಣದಾಗಿ ಏನಾದ್ರು ಒಂದು ಹಾರ್ಟ್ ಅಟ್ಯಾಕ್ ಅಥವಾ ಏನಾರು ಆಗುತ್ತೋ ಅನ್ನೋದು ನನ್ನ ಭಯ ತುಂಬಾ ಕಾಡ್ತಿತ್ತು. ಸರಿ, ತೆಗಿಬೇಕು. ಅದೊಂದು ದೊಡ್ಡ ನನಗೆ ಅನುಭವ ಆಗಿತ್ತು ಅದರಲ್ಲಿ. ತುಂಬ ಟೋಟಲಾಗಿ ಸಿನಿಮಾ ತುಂಬಾ ಚೆನ್ನಾಗಿ ಬಂದೈತೆ. ಡೈರೆಕ್ಟ್ರು ಕತೆ ಹೇಳಿದಾಗೆಲ್ಲ ನನಗೆ ತುಂಬಾ ಇಂಪ್ರೆಸ್ ಆಗ್ತಿತ್ತು. ನಾವಿಬ್ಬರು, ನಾನು ನಾಗರೆಡ್ಡಿ ಅವರು ಇಬ್ಬರು ಸೇರಿಕೊಂಡು ಡಿಸೈನ್ ಮಾಡ್ತಿದ್ವಿ ನೈಟಲ್ಲಿ. ಹಿಂಗೆ ಮಾಡೋಣ, ಹಂಗೆ ಮಾಡೋಣ, ಹಿಂಗೆ ಮಾಡೋಣ, ಹಂಗೆ ಮಾಡೋಣ ಅಂತ. ಪಿ ಕೆ ಎಸ್ ದಾಸ್ ಅವ್ರಿಗೆ ತುಂಬಾ ತಲೆ ತಿಂತಿದ್ದೆ ನಾನು, ಡಿ ಎ ಪಿ ಅವ್ರಿಗೆ. ಹಣ ಹಿಂಗೆ ತೆಗಿಬೇಕು, ಹಂಗೆ ತೆಗಿಬೇಕು. ಸೊ ಈ ಥರ ಎಲ್ಲ ನಾವು ತುಂಬ ಕಷ್ಟಪಟ್ಟು ತೆಗೆದಿದ್ದೀವಿ. ತುಂಬ ಒಳ್ಳೆಯದಾಗಲಿ ಮಂತೇಶ್ ಸರ್ಗೆ, ಅವ್ರಿಗೆ ಈ ಸಿನಿಮಾ ತುಂಬ ಸಕ್ಸಸ್ ಆಗಲಿ. ತುಂಬ ಅವ್ರಿಗೂ ತುಂಬಾ ಪ್ಯಾಸನ್ ಇದೆ ಸಿನಿಮಾ ಮೇಲೆ. ತುಂಬ ಹಿಂಗೆ ತೆಗಿಬೇಕು ಮಾಸ್ಟರ್, ಹೆಂಗೆ ತೆಗಿಬೇಕು ಮಾಸ್ಟರ್ ಅಂತ ಪಾಪ ಅವರು ಡಿಸೈನ್ ಮಾಡ್ತಿದ್ರು ನಮ್ಮ ಜೊತೆ ಸೇರಿಕೊಂಡು. ಸೆಟ್ ವರ್ಕ್ ಮಾಡ್ತಿದ್ರು, ಬೆಡ್ ತೆಗೆದಾಕ್ತಿದ್ರು. ಈ ಥರ ಎಲ್ಲ ಅನುಭವಗಳಾಗಿದೆ. ತುಂಬ ಸಿನಿಮಾ ಚೆನ್ನಾಗಿ ಬಂದೈತೆ. ಆ್ಯಕ್ಷನ್ಗಳು ಕೂಡ ತುಂಬ ಎಡಿಟ್ ಮಾಡಿದಾಗ ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಎಫೆಕ್ಟ್ ಅದೆಲ್ಲ ಇಂಪೆಕ್ಟ್, ಇನ್ನು ಇನ್ಪುಟ್ ಏನೇನು ಇದೆಯೋ ಅದೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ರಿಯಲ್ ಸರ್ಗೆ ತುಂಬ ನಾನು ನೋವು ಕೊಟ್ಟಿದ್ದೀನಿ. ಸಾರಿ ಸರ್. ಯಾಕಂದರೆ ಇದು ನಮ್ಮ 2ನೇ ಸಿನಿಮಾ. ಲವ್ 360 ಆದಮೇಲೆ ಇದು 2ನೇ ಸಿನಿಮಾ ಮಾಡಿದ್ದೀವಿ ನಾವು. ತುಂಬಾ ಚೆನ್ನಾಗಿ ಬಂದೈತೆ ಸರ್. ಥ್ಯಾಂಕ್ಸ್. ಇನ್ನೇನು ಸಿನಿಮಾ ಚೆನ್ನಾಗಿ ಮೂಡ್ ಬಂದಿದೆ. ಥ್ಯಾಂಕ್ಸ್. ಒಳ್ಳೇದಾಗಲಿ, ಸಿನಿಮಾಗೆ ಒಳ್ಳೇದಾಗಲಿ ಸರ್. ಮಂಕರ್ ಸರ್, ನಾಗಿರೆಡ್ಡಿ ಸರ್, ಥ್ಯಾಂಕ್ ಯು ಸರ್. ಅಲ್ಲಿ ಎಷ್ಟು ತಾಪಮಾನ ಹೆಚ್ಚಿದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತು. ಅಷ್ಟೇ ತಾಪಮಾನ ನಮ್ಮ ಸಿನಿಮಾದಲ್ಲೂ ಕೂಡ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಂಟೆಂಟ್ ಆಗಿರ್ಬೋದು, ಒಂದು ಕೌಟುಂಬಿಕವಾದಂತಹ ಸಿನಿಮಾ, ಆ ಕುಟುಂಬದಲ್ಲಿ ನಡೆಯುವಂತಹ ಎಲ್ಲ ಆಗು ಹೋಗುಗಳನ್ನ ಇಟ್ಕೊಂಡು ಒಂದು ಸಿನಿಮಾವನ್ನು ಮಾಡಿದರೆ ಅದ್ಭುತವಾಗಿ ಮೂಡಿ ಬಂದಿದೆ. ಇದಕ್ಕೆಲ್ಲ ನಮ್ಮ ತಂತ್ರಜ್ಞರು, ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಶಶಿ ಸರ್ ಆಗಿರ್ಬೋದು, ಮತ್ತು ನಮ್ಮ ಡಿ ಒ ಪಿ ಸರ್ ದಾಸ್ ಸರ್ ಆಗಿರ್ಬೋದು, ವೀರೇಶ್ವರ್ ಆಗಿರ್ಬೋದು, ಎಲ್ಲ ತಂತ್ರಜ್ಞರು, ನಮ್ಮ ಕಲಾವಿದರ ದೊಡ್ಡ ಕುಟುಂಬನೇ ಇದೆ, ಕಲಾವಿದರ ದಂಡೇ ಇದೆ. ನಮ್ಮನ್ನೆಲ್ಲ ಬಿಟ್ಟರೆ ಒಂದು ಒಳ್ಳೆ ಪ್ರೀಮಿಯರ್ ಲೀಗ್ ಕಬಡ್ಡಿ ಆಡ್ಕೊಂಡ್ಬಿಡೋದು, ಅಷ್ಟು ಆರ್ಟಿಸ್ಟ್ಗಳಿದ್ದಾರೆ. ಸೊ ಅದ್ಭುತವಾಗಿ ಮೂಡಿ ಬಂದಿದೆ. ಎಲ್ಲರೂ ಕೂಡ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ನಾಯಕ ನಟನಾಗಿರ್ಬೋದು, ನಾಯಕ ನಟಿ ಆಗಿರ್ಬೋದು, ಹಾಗೆ ನಮ್ಮ ಫೈಟ್ ಮಾಸ್ಟರ್ ನಮ್ಮೆಲ್ಲರೂ ಅದೇ ರೀತಿ ಹಿಂಡಿದ್ದಾರೆ. ಒಂದು ಒಳ್ಳೆ ಫೈಟ್ ಹೊರಗಡೆ ತಂದಿದ್ದಾರೆ. ಹಾಗಾಗಿ ಇವತ್ತು ಬಹಳಷ್ಟು ಸಿನಿಮಾಗಳು ಬಿಡುಗಡೆ ಆಗ್ತಾ ಇದೆ. ಅದಕ್ಕೆ ಪರಿಪೂರ್ಣತೆಯಿಂದ ಸಿನಿಮಾ ಚಿತ್ರಮಂದಿರಕ್ಕೆ ವೀಕ್ಷಕರು ಬಂದು ಸಿನಿಮಾನ ಬಂದು ನೋಡೋಕ್ಕಾಗ್ತಾ ಇಲ್ಲ ಅಂತ ಒಂದು ಸಂದರ್ಭದಲ್ಲಿ ನಾವಿದ್ದೀವಿ, ಕನ್ನಡ ಚಿತ್ರರಂಗ ಎಕ್ಸ್ಪೆಷಲಿ. ಇದಕ್ಕೆ ಕಾರಣ ಏನಪ್ಪ ಅಂತಂದ್ರೆ, ನಮಗೆ ಸಿಗ್ಬೇಕಾಗಿರುವಂತಹ ಬೆಂಬಲ, ಆ ಬೆಂಬಲ ಕರೆಕ್ಟಾಗಿ ನಮಗೆ ಸಿಕ್ಕಿದ್ರೆ, ನಮ್ಮಂಥ ತಂಡಗಳಿಗೆ ಸಿಕ್ಕಿದ್ರೆ, ನಮ್ಮಂಥ ಹೊಸ ಹೊಸ ತಂಡಗಳಿಗೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ಕನ್ನಡ ಚಿತ್ರರಂಗ ಇನ್ನಷ್ಟು ಮುಂದಕ್ಕೆ ನಾವುಗಳು ತಗೊಂಡು ಹೋಗೋದ್ರಲ್ಲಿ ಪಾಲ್ಗೊಳ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಲಕ್ಷ್ಮಣ್ ಸರ್, ಈ ವೇದಿಕೆ ಮುಖಾಂತರ ನಿಮ್ಮನ್ನು ನಾವು ಕೇಳ್ಕೊಳ್ಳೋದು ಇಷ್ಟೇ. ಇಂಥ ಚಿತ್ರಗಳಿಗೆ ನೀವು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮ್ಗೆಲ್ಲರಿಗೂ ಬೆಂಬಲ ಕೊಡ್ಕೊಂಡು ಬಂದಿದ್ದೀರ ದೇಸಾಯಿ ಸಿನಿಮಾಕ್ಕೆ. ಅದೇ ರೀತಿ ಈ ಸಿನಿಮಾ ಚಿತ್ರಮಂದಿರಕ್ಕೆ ಬಂದು ಈ ಸಿನಿಮಾ ಪ್ರತಿಯೊಬ್ಬರಿಗೂ ತಲುಪೋ ಆ ಬೆಂಬಲವನ್ನು ಕೂಡ ನೀವು ಮಾಡಬೇಕು ಅಂತ ನಿಮ್ಮನ್ನು ನಾನು ಕಳಕಳಿಯ ಮನವಿ ಮಾಡ್ತೀನಿ. ಜೊತೆಗೆ ನಮ್ಮ ಮಾಧ್ಯಮ ಹಿರಿಯರು ಎಲ್ಲರೂ ಇಲ್ಲೇ ಇದ್ದಾರೆ. ನಾನು ಚಿತ್ರರಂಗಕ್ಕೆ ಬಂದಾಗ್ಲಿಂದ ಪ್ರೆಸ್ ಮೀಟ್ ಅಂತ ನಾನು ಮೊದಲನೇ ಸಲ ಕೂತಾಗ್ಲಿಂದ ಇವತ್ತಿನವರೆಗೂ ಬೆಂಬಲ ಕೊಟ್ಕೊಂಡೇ ಬಂದಿದ್ದಾರೆ. ಅವರಲ್ಲೂ ನಾನು ಮನವಿ ಮಾಡ್ತೀನಿ. ಇನ್ನು ಸಿನಿಮಾ ಬಗ್ಗೆ ಮಾತಾಡುವಂಥದ್ದು ಏನು ಅಂತಂದ್ರೆ, ನಮ್ಮ ನಾಗಿರೆಡ್ಡಿ ಸರ್ ಒಂದು ದೊಡ್ಡ ಶಕ್ತಿ. ಈ ಮನುಷ್ಯ ಡೈರೆಕ್ಟರ್ ಜೊತೆಗೆ ಒಂಥರ ಆರ್ಟ್ ಡೈರೆಕ್ಟ್ರು ಅಥವಾ ಕೋರಿಯೋಗ್ರಫರು, ಫೈಟ್ ಕೋರಿಯೋಗ್ರಫರು, ಎಲ್ಲ ಥರ ಕೆಲಸನೂ ಇವರು ಭಾಗಿಯಾಗ್ಬಿಟ್ಟಿದ್ದಾರೆ. ಸೊ ಅದು ಅವರ ವೃತ್ತಿ, ಅದು ಅವರು ಭಾಗಿಯಾಗಲೇಬೇಕು.
ಹೊರತುಪಡಿಸಿ ಬಹಳಷ್ಟು ಶ್ರಮವನ್ನು ವಹಿಸಿದ್ದಾರೆ. ನಾನು, ಪ್ರೊಡ್ಯೂಸರು, ಡೈರೆಕ್ಟರ್ಸು, ಕೋ ಆರ್ಟಿಸ್ಟ್ಗಳು ಬಹಳಷ್ಟು ಗೊಂದಲದಿಂದ ಜಗಳಗಳನ್ನಾಡಿದ್ದೀವಿ, ಮಾತಾಡಿದ್ದೀವಿ. ಎಲ್ಲವೂ ಈ ಚಿತ್ರ ಚೆನ್ನಾಗಿ ಬರಲಿ ಅನ್ನೋ ಒಂದು ಕಾರಣದಿಂದ ಅಷ್ಟೇ. ಸೊ ಇಷ್ಟೆಲ್ಲವೂ ಇಟ್ಕೊಂಡು ಒಂದು ಒಳ್ಳೆ ಔಟ್ಪುಟ್ನ ನಾವು ತಂದಿದ್ದೀವಿ ಮುಂದಕ್ಕೆ. ಅದನ್ನ ನಿಮ್ಮ ಮುಂದೆ ತಂದು ಚಿತ್ರಮಂದಿರಗಳಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಹಾಡನ್ನು ಬಿಡುಗಡೆ ಮಾಡುವಂತ ಕಾರ್ಯಕ್ರಮ ಆಗಿರ್ಬೋದು. ಮತ್ತೆ ಇನ್ನು ಟ್ರೈಲರ್ ಇದೆ, ಮತ್ತಷ್ಟು ತುಣುಕುಗಳಿದ್ದಾವೆ. ಅವನ್ನೆಲ್ಲವನ್ನು ತಂದು ಸಿನಿಮಾನ ಚಿತ್ರಮಂದಿರಕ್ಕೆ ತರುವಂತ ಪ್ರಯತ್ನ ನಾವು ಮಾಡಿ ನಿಮ್ಮೆಲ್ರಿಗೂ ಮನೋರಂಜನೆ ನೀಡೋದ್ರ ಮುಖಾಂತರ ನಿಮ್ಮೆಲ್ಲರನ್ನು ಮನೋರಂಜಿಸ್ತೀವಿ ಅಂತ ಹೇಳ್ತಾ ಈ ಒಂದು ವೇದಿಕೆಗೆ ಸುಮಾರು ವರ್ಷಗಳಿಂದ ನಾನು ಚಿತ್ರರಂಗದಲ್ಲಿ ಕೆಲಸ ಮಾಡುತ್ತಾ ನಿಮ್ಮ ಹಿಂದೆನೇ ಒಬ್ಬನಾಗಿ ಕೂತ್ಕೊಂಡಾಗ ಇದೇ ಸ್ಟೇಜ್ ಮೇಲೆ ಯಾವಾಗ ಬರ್ತೀನಿ ಅಂತ ಕಾಯ್ಕೊಂಡಿದ್ದೆ. ಆ ದಿನ ಇವತ್ತು ಬಂದಿದೆ. ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ಮಾಂತೇಶ್ ಸರ್. ಮಾಂತೇಶ್ ಸಾರು ನಾವು 1.5 ವರ್ಷದಿಂದ ಈ ಸಿನಿಮಾ ಮಾಡೋದಕ್ಕೆ ತುಂಬ ಪ್ರಯತ್ನ ಮಾಡ್ತಾ ಬಂದ್ವಿ. ಅಂದ್ಕೊಂಡಂಗೆ ತುಂಬ ಚೆನ್ನಾಗಿ ಮಾಡಿದ್ವಿ. ಸಿನಿಮಾ ನೋಡಿ ನೀವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಜಾಸ್ತಿ ಮಾತಾಡೋದ್ರಿಂದ ನಾನು ಸಿನಿಮಾ ಮಾತಾಡಬೇಕು ಅಂತ ಇಷ್ಟಪಡ್ತೀನಿ. ನಾನು ಮಾತಾಡೋದು ತುಂಬ ಕಮ್ಮಿ ಆಗುತ್ತೆ. ಸಿನಿಮಾ ನಮ್ಮನ್ನೆಲ್ಲ ಮಾತಾಡ್ತೀನಿ, ನಾನು ಗೆದ್ದಂಗೆ. ಒಂದು ಎಕ್ಸಾಮ್ ಬರೆದಿದ್ದೀನಿ, ಮಾಂತೇಶ್ ಅವ್ರ ಎಕ್ಸಾಮ್ ಬರ್ಸವ್ರೆ. ಅದರ ರಿಸಲ್ಟು ನೀವು ಕೊಡಬೇಕು. ಥ್ಯಾಂಕ್ ಯು.